ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯದಲ್ಲಿ ಉಪಾಯವಿಲ್ಲ ಪ್ರಯೋಜನೆ. ಆರ್ಯಾವರ್ತಕ್ಕೀಗ ಇಂಥ ವ್ಯಕ್ತಿ ಉಂಟಾಗಿದೆ. ರಕ್ತದ ಉಪಾಯವಿಲ್ಲ ಪ್ರಯೋಜನೆ. ಯುದ್ಧವೆಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲೂ ಆಗದ ಅಚಿಂತ ಹತ್ಯಾಕಾಂಡ ಉಂಟುತ್ತದೆ. ಕೌರವರ ಸೈನ್ಯ ಭೀಷ್ಮ, ದ್ರೋಣ, ಕೃಪ ಮುಂತಾದ ಭಾರತಿಗೂ ಮತ್ತೊಂದು ಕಡೆ ಯುದ್ಧ ಅನಂತ ಪ್ರಳಯ, ಅಸೀಮ ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗಿಡಲೇಕೆ? ನೀನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲದೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾದಲ್ಲ ಅರ್ಜುನಿ. ನೂತನದ ಅಳಿವೆ, ಪುರಾತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಕುರುಕ್ಷೇತ್ರದ ದುಡಿಯು ಒಂದೊಂದು ಕಣವನ್ನು ರಕ್ತರಸದಲ್ಲಿ ತಿಳಿಸಿ ವೀರ ದರ್ಪದಿಂದ ಸುಸಿದ್ಧಿತವಾಗಿ ಒಂದು ಪುಣ್ಯ ಬೀಜವನ್ನು ನಡೆಯುವುದು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ ಎಂಬ ರಾಜನೀತಿಗೆ ಅನರ್ಘ ಫಲಾಪಿಸುವ ಜಗತ್ತಿಗೆ